ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ನಕ್ಷತ್ರ ಹಸ್ತ. ನಿಮಗೆಲ್ಲರ ಗೊತ್ತೇ ಇದೆ, ನಾನು 27 ನಕ್ಷತ್ರಗಳ ಸೀರೀಸ್ನ ಮಾಡ್ತಾಯಿದ್ದೀನಿ. ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಏನು ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ. ಒಂದೇ ಪರ್ಮನೆಂಟ್ ಪರಿಹಾರವನ್ನು ತಾವುಗಳು ನೋಡಬಹುದು. ಹಸ್ತ ನಕ್ಷತ್ರದವ್ರು ಏನು ಮಾಡಬೇಕು? ಹಸ್ತ ನಕ್ಷತ್ರದವರು ಜಿಂಕೆಗೆ ಸಂಬಂಧಪಟ್ಟಂಥ ಅಥವಾ ಜಿಂಕೆಯ ಒಂದು ಭಾವಚಿತ್ರ, ಜಿಂಕೆಯ ಒಂದು ವಿಗ್ರಹವನ್ನು ತಮ್ಮ ಮನೆಯಲ್ಲಿ ಸದಾಕಾಲ ಇಟ್ಕೊಂಡಿರಿ. ತಾವಿರುವಂಥ ಸ್ಥಳದಲ್ಲಿ ಜಿಂಕೆ ಇರಬೇಕು. ಅಂದರೆ ಜಿಂಕೆ ಅಂದರೆ ಜೀವಂತ ಜಿಂಕೆಯನ್ನು ತಗೊಂಡು ಓಡಾಡಬೇಡಿ. ಜಿಂಕೆಯ ಒಂದು ಭಾವಚಿತ್ರ ಆಗಿರ್ಬೋದು, ಜಿಂಕೆಯ ಒಂದು ವಿಗ್ರಹ, ಜಿಂಕೆಯ ಕೀ ಚೈನು ಏನು ಬೇಕಾದರೂ ತಾವು ಉಪಯೋಗಿಸಬಹುದು. ಶಮಿ ವೃಕ್ಷ, ಬನ್ನಿ ಗಿಡ ಅಂತ ನೀವು ಕರೀತೀರಾ, ಗೊತ್ತಾಯ್ತಲ್ವಾ? ಅದರ ಪೂಜೆ ನಿಮಗೆ ಹೇಗೆ ಬೇಕು ಹಾಗೆ ಅದಕ್ಕೆ ಹೋಗಿ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಪೂಜೆ ಪುರಸ್ಕಾರವನ್ನು ಮಾಡುವಂಥದ್ದು, ನಿಮಗೆ ಹೇಗೆ ಗೊತ್ತಿದೆಯೋ ಆ ರೀತಿಯಲ್ಲಿ ಬನ್ನಿ ವೃಕ್ಷದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಪಾರ್ವತಿ ಸಮೇತರಾಗಿ ನೆಲೆಸಿರುವಂಥ ಶಿವ ಭಗವಂತ, ಶಿವನ ಆರಾಧನೆಯನ್ನು ಮಾಡಬೇಕು. ಶಿವ ಅಲ್ಲ, ಶಿವನ ಜೊತೆ ಪಾರ್ವತಿ ದೇವಿಯು ಕೂಡ ಇರಬೇಕು. ಇವರ ಒಂದು ಆರಾಧನೆಯನ್ನು, ಇವರ ಒಂದು ದರ್ಶನವನ್ನು, ಇವರ ಒಂದು ಸೇವೆಯನ್ನು, ಪೂಜೆಯನ್ನು ಇತ್ಯಾದಿಗಳನ್ನು ತಾವು ಮಾಡೋದ್ರಿಂದ ಜೀವನದಲ್ಲಿ ತಾವು ಅಭಿವೃದ್ಧಿ ಹೊಂದ್ತೀರ. ಉಪದೇಶಗಳನ್ನು ನೀಡುವಂಥ ಸ್ಥಳಗಳಲ್ಲಿ, ಅಂದರೆ ಹೋಮ ಹವನವಾಗಿರ್ಬೋದು, ನಮ್ಮ ಸಂಪ್ರದಾಯಬದ್ಧವಾಗಿ ಬಂದಿರುವಂಥ ಮಂತ್ರೋಚ್ಚಾರಣೆ ಆಗಿರ್ಬೋದು ಇತ್ಯಾದಿಗಳನ್ನು, ವೇದ ಪಾಠಶಾಲೆ ಅಂತ ನಾವು ಒಂದು ಹೆಸರು ಕೇಳಿರ್ಬೋದು. ಇಲ್ಲಿ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಇಲ್ಲಿ ನಮಗೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಯಾವುದಾದ್ರೂ ಹೋಮಗಳು ನಡೆಯುವಂಥ ಸ್ಥಳಗಳಲ್ಲಿ, ಯಜ್ಞ ಯಾಗಾದಿಗಳು ನಡೆಯುವಂಥ ಸ್ಥಳಗಳಲ್ಲಿ, ಸಾರ್ವಜನಿಕವಾಗಿ ನಡೆಯುವಂಥ ಸ್ಥಳಗಳಲ್ಲಿ ನೋಡಿ. ಇಲ್ಲಿ ಒಬ್ಬರಿಗೆ ಮಾತ್ರ ನಡೀತಾ ಇರ್ತದೆ, ಪರ್ಸ್ನಲ್ ಆಗಿದೆ ಅಂದಾಗ ಅಲ್ಲ, ಸಾರ್ವಜನಿಕವಾಗಿ ನಡೆಯುವಂಥ ಸ್ಥಳಗಳಲ್ಲಿ ತಾವು ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಕೈಲಾದಂಥ ಸೇವೆ, ನೀವೇ ಕೂತು ಏನಾದರೂ ಒಂದು ಸೇವೆ ಇತ್ಯಾದಿಗಳನ್ನ ಮಾಡೋದಿದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಧನ ಸಹಾಯ ಮಾಡ್ತೀರ ಅಂದರೂ ಪರವಾಗಿಲ್ಲ, ಅಲ್ಲಿ ಯಾವುದಾದ್ರೂ ಸಾಮಗ್ರಿಗಳನ್ನು ಕೊಂಡು ಕೊಡ್ತಾ ಇದ್ದೀನಿ ಅಂದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಸೇವೆ ಇತ್ಯಾದಿಗಳಲ್ಲಿ ತಾವು ಭಾಗವಹಿಸೋದು ತಮ್ಮ ಜೀವನದ ಅಭಿವೃದ್ಧಿಗೆ ಇದೆಲ್ಲವೂ ಒಂದು ಮುಖ್ಯವಾದಂಥ, ಜೀವನದಲ್ಲಿ ಇದು ಮುಖ್ಯವಾದಂಥ ಇದನ್ನು ಕೊಡುತ್ತೆ. ದಯವಿಟ್ಟು ಈ ರೀತಿ ವಿಚಾರಗಳನ್ನು ಮಾಡ್ತಾ ಬನ್ನಿ. ಒಂದು ಸಲ ಮಾಡಲ, 2 ಸಲ ಮಾಡಲ ಅಲ್ಲ, ಯಾವಾಗೆಲ್ಲ ನಿಮಗೆ ಸಿಗುತ್ತೋ, ಎಲ್ಲೋ ಒಂದು ಕಡೆ ಹೋಮ ನಡೀತಾ ಇದೆ, ಸಾರ್ವಜನಿಕವಾಗಿದೆ, ಹೋಗಿ ಪಾಲ್ಗೊಳ್ಳಿ, ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಸುಮ್ಮನೆ ಹೋಗಿ ಪಾಲ್ಗೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಫಲ ಇಲ್ಲ. ಹೋಗಿ ಅಲ್ಲಿ ಯಾವುದಾದ್ರು ಒಂದು ಸೇವೆ ಇತ್ಯಾದಿಗಳನ್ನು ನೀವು ಮಾಡ್ಕೊಂಡು ಬನ್ನಿ. ಜೀವನದಲ್ಲಿ ಅಭಿವೃದ್ಧಿ, ಸಮೃದ್ಧಿ, ಏಳಿಗೆಯ ಜೀವನ ನಿಮ್ಮದಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.